ಫ್ರೆಂಡ್ಸ್ ಯಾವ ಥರ ಇಂಪಾರ್ಟೆಂಟ್ ಆಗಿದ್ರೆ ಅವ್ರ ಲೈಫಲ್ಲಿ ಆ್ಯಂಡ್ ಈಗ ಫ್ರೆಂಡ್ಸು ಎಷ್ಟು ಇಂಪಾರ್ಟೆಂಟ್ ನಿನ್ನ ಲೈಫಲ್ಲಿ? ತುಂಬ ಇಂಪಾರ್ಟೆಂಟ್. ಎಲ್ಲ ರೆಡಿ ಆಗವ್ರೆ, ತರುಣ್ ಆ್ಯಕ್ಟರ್ಸು ಇಬ್ರು ಇದೆ ಅವನಿಗೆ. ನಾವು ತುಂಬ ಕಲಿತಾ ಇದ್ದೀವಿ. ಏನು ಕಲಿತಾ ಇದ್ದೀವಿ ಅಂದರೆ ನಾವು ಒಂದು ಸ್ಕ್ರಿಪ್ಟ್. ಮಾರ್ನಿಂಗ್ ಹ್ಯಾಪಿ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಒಂದು ಫ್ರೆಂಡ್ಶಿಪ್ ಡೇ ಆ್ಯಂಡ್ ಸಂಡೇ ಅಂದರೆ ಗೊತ್ತಲ್ಲ, ಲೇಝಿ ಆ್ಯಂಡ್ ರೀಲ್ ಶೂಟ್ ಇದೆ ಇವತ್ತು. ಆ್ಯಂಡ್ ನನ್ನ ಕ್ವಶನ್ ಇವತ್ತು ಕೇಳೋದು, ಫ್ರೆಂಡ್ಸ್ ಯಾವ ಥರ ಇಂಪಾರ್ಟೆಂಟ್ ಆಗಿದ್ರೆ ಅವ್ರ ಲೈಫಲ್ಲಿ ಆ್ಯಂಡ್ ಏನಕ್ಕೆ ಸ್ಪೆಷಲ್ ಅವ್ರಿಗೆ ಅವ್ರ ಲೈಫಲ್ಲಿ ಫ್ರೆಂಡ್ಸ್ ಯಾವ ಥರ ಪಾರ್ಟ್ ಇದ್ದಾರೆ ಅವ್ರ ಲೈಫಲ್ಲಿ, ಆ್ಯಂಡ್ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಫ್ರೆಂಡ್ಶಿಪ್ ಅಂದರೆ ಆ್ಯಂಡ್ ಫ್ರೆಂಡ್ಸ್ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅವ್ರ ಲೈಫಲ್ಲಿ ಅಂತ ಕೇಳೋಣ. ಬನ್ನಿ, ಹೆಂಗೆ ಹೋಗುತ್ತೋ ನೋಡೋಣ, ಗೊತ್ತಿಲ್ಲ ನನಗೂ. ಆ್ಯಂಡ್ ರೀಲ್ ಶೂಟ್ ಇದೆ ಇವತ್ತು, ಅದು ಚೆನ್ನಾಗಿದೆ, ಒಳ್ಳೆ ಸ್ಕ್ರಿಪ್ಟು. ಸೊ ಲೊಕೇಶನ್ ಹತ್ರ ಹೋಗೋಣ ಆ್ಯಂಡ್ ಅದು ಶೂಟ್ ಮಾಡೋಣ, ಅದ್ರ ಜೊತೆಗೆ ಈ ಕ್ವಶನ್ಸು ಕೇಳ್ಕೊಂಡು ಹೋಗೋಣ. ಬನ್ನಿ. ಈಗ ಫ್ರೆಂಡ್ಸು ಎಷ್ಟು ಇಂಪಾರ್ಟೆಂಟ್ ನಿನ್ನ ಲೈಫಲ್ಲಿ? ತುಂಬ ಇಂಪಾರ್ಟೆಂಟ್. ಎಷ್ಟು ಜನ ಫ್ರೆಂಡ್ಸ್? ತುಂಬ ಲೈಕ್ ಕ್ಲೋಸ್ ಅಂದರೆ ತುಂಬ ಇದ್ದಾರೆ. ಊರೆಲ್ಲ ಫ್ರೆಂಡ್ಸ್ ಹಂಗಂದು ಫ್ರೆಂಡ್ಸ್. ಅದಕ್ಕೆ ಹಿಂಗಾಗಿರೋದು ನನ್ನ ಮೇಲೆ ಕೊಟ್ಟು ಎಲ್ಲರಿಗೂ. ಅದು ನಿಜನೇ. ಏನು ಕೊಟ್ಟಿದ್ಯಾ? ಫ್ರೆಂಡ್ಶಿಪ್ಪು ನಿಮ್ಗೆ ಎಷ್ಟು ಇಂಪಾರ್ಟೆಂಟ್? ಫ್ರೆಂಡ್ಸು ಒಳ್ಳೆ ಮಕ್ಳು ಬೇಡ, ಅವ್ರ ಮಕ್ಕಳೇ ಅಲ್ಲ. ಶೂಟಿಂಗ್ ಸ್ಟಾರ್ಟ್ ಆಯಿತು, ಒಂದು ಸೀನ್ ಆಯಿತು, ಇನ್ನೊಂದು ಸೀನ್ಗೆ ಎಲ್ಲ ರೆಡಿ ಆಗವ್ರೆ. ತರುಣ್ ಆ್ಯಕ್ಟರ್ಸು ಇಬ್ರು. ಸೊ ಬ್ರೇಕ್ ತೊಗೊಂಡಿದ್ದೀರಿ, ತಿನ್ಕೊಂಡು ನೆಕ್ಸ್ಟ್ ಶೂಟ್ಕೋಣ. ಬನ್ನಿ, ನೆಕ್ಸ್ಟ್ ಲೊಕೇಶನ್ ತೋರಿಸ್ತೀವಿ. ಸ್ವೀಟು ಈಗ ಶುಗರ್ ಕಟ್ಟಲ್ಲ ನೋಡು, ವಡೆ ಐತೆ, ಬೋಂಡ, ಅದು ಹೆಂಗಿರ್ತೇ ಗೊತ್ತಾ ತಿಂತಾಯಿದ್ರೆ. ಏನು ಹೇಳಿದ್ಯಾ? ಕರೆಕ್ಟಾಗಿ ಫಾಲೋ ಮಾಡಿ. ಏನು ಹೇಳಿದ್ಯಾ? ಇಡ್ಲಿ ಆಮೇಲೆ ಇಡ್ಲಿ ಸಾಕು. ನನ್ಗೇನು ಹೇಳಿ ಗೈಸ್ ಹೆಂಗ್ ಆಗ್ಬಿಟ್ಟಿದೆ ಗೊತ್ತಾ, ನಮ್ಮ ಟ್ರೈನರ್ ಜೊತೆ ನಾನು ಎಲ್ಲೋದ್ರೂ ಪ್ರೋಟೀನ್ ಸೋರ್ಸ್ ನೋಡ್ತೀನಿ, ಪ್ರೋಟೀನ್ ಹುಡುಕ್ತೀನಿ. ನೋಡೈತೆ ಪ್ರೋಟೀನ್, ಫೈಬರ್ ಐತೆ. ನಂದು ಪ್ರೋಟೀನ್ ಫುಲ್ ಫೈಬರ್. ಕೆಲಸ ಮಾಡಬೇಕಲ್ಲ, ಸೊ ಎನರ್ಜಿ ಬೇಕಂತ ಅದಕ್ಕೆ ಚಪಾತಿ ತೊಗೊಂಡಿದ್ದೀನಿ, ಇವನು ಇಡ್ಲಿ ತೊಗೊಂಡವನೆ. ಅವರಿಬ್ಬರಿಗೆ ಫ್ರೆಶ್ ಜ್ಯೂಸ್ ಹೇಳಿದ್ದೀವಿ. ಸೊ ಇಲ್ಲಿ ತಿಂದ್ಬಿಟ್ಟು ಲೊಕೇಶನ್ ಹೋಗೋಣ. ಲೊಕೇಶನ್ ಚೆನ್ನಾಗಿರುತ್ತೆ ಅನ್ಕೊಳ್ತೀನಿ. ನಿತೇಶ್ ಅವ್ರ ಮನೆ ಆ್ಯಕ್ಚುಲಿ ಅದು. ಲೈಫಲ್ಲಿ ಫ್ರೆಂಡ್ಸ್ ಎಷ್ಟು ಇಂಪಾರ್ಟೆಂಟ್? ಫ್ರೆಂಡ್ಸ್ ತುಂಬ ಇಂಪಾರ್ಟೆಂಟ್ ಲೈಫ್ಗೆ. ಎಷ್ಟು ಜನ ಫ್ರೆಂಡ್ಸು? ನನಗೆ ತುಂಬ ಜನ ಏನಿಲ್ಲ, ಹಾಂ, ಇರೋದು 3 ಜನ ಅಷ್ಟೇ. 3 ಜನ ತುಂಬ ಇಂಪಾರ್ಟೆಂಟ್. 3 ಜನ ತುಂಬ ಇಂಪಾರ್ಟೆಂಟ್. ನಿಮಗೆ? ನಮ್ಗೆ ಇವನೇ, ಓಹೋ ಸೂಪರ್. ಇವರೊಬ್ಬನೇ? ಇವನೊಬ್ಬನೇ ಅಲ್ಲ, ನಮ್ಮ ಗ್ಯಾಂಗ್ 5 ಮೆಂಬರ್ಸ್. ಸೊ ಏನೇ ಪ್ರಾಬ್ಲಮ್ ಇದ್ದರೂ ಫಸ್ಟ್ ಕಾಲ್ ಮಾಡೋ ಫ್ರೆಂಡ್ಸ್ಗೆ ಅಲ್ವಾ? ಹಾಂ, ಅವ್ರು 6 ಮೆಂಬರ್ಸ್, ಇವನು ಇನ್ಕ್ಲೂಡ್ ಮಾಡಿ 6 ಮೆಂಬರ್ಸ್. ಓಕೆ. ಏನಾದರೂ ತುಂಬ ಒಳ್ಳೆ ಮೂಮೆಂಟ್ ಅಂದರೆ ಫ್ರೆಂಡ್ಸಿಂದ? ಒಳ್ಳೆ ಅವ್ರ ಜೊತೆ ಇರೋದೆಲ್ಲ ಒಳ್ಳೆ ಮೂಮೆಂಟ್ಸ್. ಅಂದರೆ ಹ್ಯಾಪಿ ಟೈಮಲ್ಲೂ ಇರ್ತಾರೆ, ನನ್ನ ಸ್ಯಾಡ್ ಟೈಮಲ್ಲೂ ಇರ್ತಾರೆ. ಆ ಟೈಮಲ್ಲಿ ಬಿಟ್ಟು ಈ ಟೈಮಲ್ಲಿ ಇರೋ ಥರ ಆ ಥರ ಈ ಸ್ಟೋರಿ ಆಗ್ತಾರೆ ಗೊತ್ತಾ, ಒಂದಿನಕ್ಕೆ ಮಾತ್ರ. ಇವತ್ತು ಮೇ ಬಿ ಲೈಕ್ ಇವತ್ತೆಲ್ಲ ಆಗ್ತಿರ್ತಾರೆ ಫ್ರೆಂಡ್ಶಿಪ್ ಡೇ ಅಂತ. ಅಂಥವ್ರು ನೀವೇನು ನಿಮ್ಗೆ ಯಾವತ್ತೂ ಆ ಥರ ಹಾಕಿಲ್ಲ, ಹಾಕ್ಲೂಬಾರ್ದು ಮಾಡಲ್ಲ. ಹಾಂ, ಯಾಕಂದ್ರೆ ಫ್ರೆಂಡ್ಸ್ ಅಂದರೆ ಎಲ್ಲ ಟೈಮು ಫ್ರೆಂಡ್ಸೇ ಅವರು. ಬರೀ ಒಂದಿನಕ್ಕೆ ಮಾತ್ರ ಫ್ರೆಂಡ್ಸ್ ಆಗಬಾರ್ದು, ತೋರ್ಸ್ಕೊಳಕ್ಕೆ ಮಾತ್ರ ಅಷ್ಟೇ ಸ್ಟೋರಿಗಳು ಹಾಕ್ಬಾರ್ದು. ಸ್ಟೋರಿ ಮಾತ್ರ ಫ್ರೆಂಡ್ಶಿಪ್ ಮಾಡಿಸ್ಕೊಂಬಾರ್ದು. ಅವತ್ತು ರಿಯಲ್ ಆಗಿರ್ರಿ ಫ್ರೆಂಡ್ಶಿಪ್ಪು. ಡೈಲಿ ಇರ್ತಾರಲ್ಲ ಫ್ರೆಂಡ್ಸು. ಏನಕ್ಕೆ ನಮ್ಗೆ ಸ್ಟೋರಿ ಏನಕ್ಕೆ ಬೇಕು, ವಾಟ್ಸಪ್ ಸ್ಟೇಟಸ್ ಏನಕ್ಕೆ ಬೇಕು ಫಸ್ಟ್ ಆಫ್ ಆಲ್? ಇವಾಗೆಲ್ಲ ಶೋಕಿ ಆಗ್ಬಿಟ್ಟೈತೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಶೋಕಿ. ಬಂದ್ರಿ ಲೊಕೇಶನ್ಗೆ, ಈ ನನ್ನ ಮಗ ಸ್ವಿಚ್ ಆಫ್ ಅಂತ ರಿಂಗ್ಟೋನ್ ಇಟ್ಕೊಳೋನೆ. ಗೇಟ್ ಹತ್ರ ಫೋನ್ ಮಾಡಿ ಅರ್ಧ ಅವ್ರು ನಿಂತ್ಕೊಂಡಿದ್ದಾಯಿತು. ಆಮೇಲೆ ಎತ್ತು ನನ್ನ ಫೋನ್. ಟೀ ಶರ್ಟ್ ಹಾಕೊಂಬರಕ್ಕೆ ಹೋಗೋನೆ, ಹಂಗೆ ಬಂದಲ್ಲಿ. ಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂತಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನೋಡಿ ಗೈಸ್ ಗೊತ್ತಿರೋದು ನೋಡಿ ಗೈಸ್. ಇವನು ಏನು ನಡೀತೈತೆ. ಸೊ 2-3 ಶಾರ್ಟ್ ಆಯಿತು. ಈಗ ಕಾಫಿ ಬ್ರೇಕ್ ಆಯಿತು. ನಿಮ್ಗೆ ಕಾಫಿ ಮಾಡಿಕೊಟ್ಟ, ಚೆನ್ನಾಗಿತ್ತು ಮಗ. ಒಂದು ಸ್ಟಾಲ್ ಹಾಕ್ಬೋದು ಜಿಮ್ ಹತ್ರ. ಒಳ್ಳೆ ದುಡ್ಡು ಮಾಡ್ಬೋದು ಅವಾಗ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸೊ ನೆಕ್ಸ್ಟ್ ಶೂಟ್ಗೆ ರೆಡಿನಾ? ಸ್ಟಾರ್ಟ್ ಮಾಡಿರಿ. ಸ್ಟಾರ್ಟ್. ಮನೇಲಿ ಕರೆಂಟ್ ಇಲ್ಲ ಗೈಸ್, ಕರೆಕ್ಟಾಗಿ ಆ ಚಾರ್ಜ್ ಆಗ್ತಾ ಇಲ್ಲ, ಮನೆ ಸರಿ ಇಲ್ಲ. ಅದೇ ಪವರ್ ಫಾಸ್ಟ್ ಇಲ್ಲ, ಅವ್ರು ಕರೆಕ್ಟಾಗಿ ಇಲ್ಲ.
ಏನೋ ಒಂದು ಹೇಳ ಏನೋ ಒಂದು ಹೇಳ್ತಂಗೆ ಗೈಸ್ ಇನ್ನೂ ಅನ್ಬೇಕು. ನಾನೇನೋ ಕೇಳಿದೆ ಈಗ. ಕಾಫಿ ಆಯ್ತಾ? ಕಾಫಿ ಲಾಗ್ ಮಾಡ್ತಾರಲ್ಲ, ದೇವಸ್ಥಾನಕ್ಕೆ ಹೋಗ್ತೀನಿ. ಏನೋ ಟ್ರೆಂಡಿಂಗ್ ವಿಡಿಯೋ ಶೂಟ್ ಮಾಡ್ತಾವ್ರೆ. ಬಾಯ್ ಬೇಡ. ನೀವೇನು ಮಾಡ್ತಾ ಇದ್ದೀರಾ? ನೋಡ್ತೀನಿ ಸರಿ ಏನು ಟೇಕು ಅಂತ ಸೈಜ್ ಹಾಕ್ಬಿಟ್ಟ ಗೈಸ್. ನಮ್ಮನ್ನ ಟೇಕ್ತಾ ತಿಂದಿದ್ದೆಲ್ಲ ಕರೆಸ್ಬಿಟ್ಟವನೆ. ನಾನೇನ್ ಮಾಡ್ಲಿ, ಫ್ರೇಮ್ ಹೆಂಗಿಟ್ಟು ನನಗೆ ಗೊತ್ತಿಲ್ಲ. ಸೊ ನಮ್ಮ ನಿತೇಶ್ ಪಾರ್ಕ್ ಇದು. ನೀನು ಗೊತ್ತು ಅಡ್ಡ ಹಾಕೋದು ಇದಕ್ಕೆ. ಯಾಕೆ ಫೋನ್ ಎತ್ತಲ್ಲ, ಯಾಕೆ ಜಿಮ್ ಬರಲ್ಲ ಅಂದ್ರೆ ರೀಸನ್ ಇದೆ. ಸೊ ಲವರ್ ಜೊತೆ ಕುತ್ಕೊಂಡು ಮಾತಾಡೋಕ್ಕೆ ಒಳ್ಳೆ ಸ್ಪೇಸ್ ಇದೆ ಅವನಿಗೆ. ನೋಡಿ ತರುಣ್ ಎಷ್ಟು ಚೆನ್ನಾಗಿ ಗೊತ್ತು ಅಂದ್ರೆ ತರುಣ್ಗೂ ಜಾಗ ಕೊಟ್ಟವನೆ. ಅವನಿಗಿಂತ ಅವ್ರ ಹುಡುಗಿನ ಕರೆಕ್ಟಾಗಿ ಗೊತ್ತ. ತರುಣ್ಗೂ ಜಾಗ ಕೊಟ್ಟವನೆ. ಹೌದು, ಏನೋ ತರುಣ್ ಅವ್ರ ಮಮ್ಮಿ ನೋಡ್ಬಾರ್ದಂತೆ, ನಿಮ್ಗೆ ಕಳಿಸಿ ನೋಡ್ಕೊಳ್ಳಿ ಅಂತೇಳಿ ಸ್ಪೇಸು. ಜಿಮ್ಮು ಅಂದ್ಬಿಟ್ಟು ಎಲ್ಲಿ ಬರ್ತದೆ ಗೊತ್ತಾ? ನೋಡಿ ಇಲ್ಲೇ ಬರೋದು ಒಂದು ಜಿಮ್ಮು ಅಂತ. ಜಿಮ್ಮು ಅಂತಾನೆ, ಜಿಮ್ ಬರಲ್ಲ, ಇವರಿಬ್ರು ಜಿಮ್ ಬರಲ್ಲ. ಅವ್ನು ವಿಷ್ಣು, ಅವನು ಬರಲ್ಲ. ಯಾಕೆ ಮಾತು ನಿತೇಶ್ ಮನೆ ಅಂದ್ರೆ ಇದೆ ಕಾರಣ. ಏನೇನ್ ಮಾಡ್ತೀರಿ ಮಗ ಪಾರ್ಕಾಗ? ಪಾರ್ಕಲ್ಲಿ ನೋಡೋ ಚೆಸ್ಸು. ಯಾರ ಜೊತೆ ಆಡ್ತೀರಾ ಅಂತ ಗೊತ್ತಾಗಿಲ್ಲ. ಅರ್ಥ ಆಯ್ತು, ನೀವಿಬ್ರೇ ಆಡೋದ್ರಿಂದ ಅರ್ಥ ಆಯ್ತು ನಂಗೆ. ಅವಾಗೆ ಅರ್ಥ ಆಯ್ತು, ಮನೇಲಿ ನೀವು ಕೂತಿದ್ರಲ್ಲ ಜೊತೆಲಿ. ಪಾರ್ಕಲ್ಲಿ ನೋಡೋ ಚೆಸ್ ಆಡ್ತಾನಂತೆ. ಮತ್ತೆ ಮನೆಗೆ ಬಂದ್ವಿ. ಇನ್ನೊಂದೆರಡು 3 ಶಾರ್ಟ್ ಇದೆ. ಆ ಶಾರ್ಟ್ ಮುಗಿಸ್ಕೊಂಡು ಓಡೋಗಿ ಜಿಮ್ ಹತ್ರ. ಎಲ್ಲೋಗ್ತಾಳ ಬೇಡ. ಜಿಮ್ ಮನೆಗೆ ಹೋಗ್ಬೇಕು ನನಗೆ. ಜಿಮ್ ಮನೆಗೆ ಹೋಗ್ಬೇಕು. ಇವ್ರ ಮನೆ ಆಯ್ತು. ಶೂಟ್ ಮುಗೀತು. ಸ್ಟಾರ್ಟ್ ಮಾಡಿದ್ದು ಎಷ್ಟೊತ್ತು ನಾವು? 1:30 ಸ್ಟಾರ್ಟ್ ಮಾಡಿದ್ದು. ಆಲ್ಮೋಸ್ಟ್ 4 ಗಂಟೆ ಆಯಿತು. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಕೇಳೋಣ ಬನ್ನಿ. ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ವಾಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಫುಲ್ ಮಜಾ. ಹೆಂಗ ಮಗ? ಕ್ರೇಜಿ ಆಗಿ ಬಂದ್ವಿ. ಚೆನ್ನಾಗಿ ಏನು ಮಾಡ್ದ ಅಂತ ಇನ್ನು ಕೇಳಲಿ ನಾನು. ಏನು ಮಾಡಿ ಹಾಂ ಕರೆಕ್ಟ್, ಸಾರಿ ಬ್ರೋ, ಲೈಟ್ ಇಟ್ಕೊಂಡಿದ್ದ. ಸೊ ಥ್ಯಾಂಕ್ ಯು ಸೋ ಮಚ್. ಹುಡುಗಿ ಬೇರೆ ಫೋನ್ ಮಾಡಿದ್ರು ಇಗ್ನೋರ್ ಮಾಡಿ ನಮಗೋಸ್ಕರ ಟೈಮ್ ಮಾಡ್ಕೊಂಡಿದ್ದಾನೆ. ಸೊ ಮನೆ ಬಾಡಿಗೆ ಕೊಟ್ಟಿದ್ದಾನೆ ನಮಗೆ ಒಂದಿನ. ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಮತ್ತೆ ಏನು ಸಮಾಚಾರ? ಜಿಮ್ ಮಾಡಕ್ಕೆ ಹೋಗ್ತೀನಿ ನೀನು? ಇವರೇ ಬರ್ತಾರೆ ಜಿಮ್ಗೆ, ಗೊತ್ತಿಲ್ಲ. ಹೆಂಗನ್ಸಿದೆ ನನ್ನ ಫಸ್ಟ್ ವ್ಲಾಗ್ ಬರ್ತಿದ್ದೀರಾ ಇಬ್ರು ಅಂತ? ಎಂಟರ್ಟೈನಿಂಗ್, ಫುಲ್ ಎಂಟರ್ಟೈನ್ ಇರುತ್ತೆ. ವ್ಲಾಗ್ಸ್ ನೋಡಿ ಡೈಲಿ. ಹೊರಾಗಲ್ಲ. ಓಕೆ ಬಾಯ್ ಬಾಯ್. ಫುಲ್ ಸಪೋರ್ಟು. ಕಾಫಿ ಎಲ್ಲ ಮಾಡಿಕೊಟ್ರು ನಮಗೆ. ಆಂಟಿ ಬಾಯ್. ಆಂಟಿ ಬಾಬಾ ಬನ್ನಿ ಹೋಗೋಣ. ಫುಲ್ ಟಯರ್ಡ್ ಆಗಿದ್ದೀವಿ ನಾವು ಇಬ್ರು. ಆ್ಯಕ್ಚುಲಿ ಅವ್ರಿಗೆಲ್ಲ ಬಾಯ್ ಮಾಡಿ ನಾವು ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ 11 ಗಂಟೆಗೆ ಸ್ಟಾರ್ಟ್ ಮಾಡಿ ಮುಗಿಯೋಷ್ಟಲ್ಲೇ 5 ಗಂಟೆ ಆಗೋಗುತ್ತೆ. ಬಟ್ ನಾವು ತುಂಬ ಕಲಿತಾ ಇದ್ದೀವಿ. ಏನು ಕಲಿತಾ ಇದ್ದೀವಿ ಅಂದರೆ, ನಾವು ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿರ್ತೀವಿ. ಆ ಸ್ಕ್ರಿಪ್ಟಲ್ಲಿ ಹೋಗೋಣ, ಹಿಂಗೆ ಹೋಗೋಣ, ನಾಳೆ ಈಗ ಶೂಟ್ ಮಾಡೋಣ ಅಂತ ರೆಡಿ ಆಗಿರ್ತೀವಿ. ಹೇಳೋಕ್ಕಲ್ಲ, ಒಂದೊಂದ್ಸಲಿ ಏನಾಗುತ್ತೆ ಅಂದರೆ ಆ್ಯಕ್ಟರ್ ಸಿಗಲ್ಲ, ಅವ್ರದ್ದು ಲೇಟ್ ಆಗುತ್ತೆ. ಸಮ್ಟೈಮ್ಸ್ ನಾವು ಬ್ಯುಸಿಯಾಗಿ ಹೋಗ್ತೀವಿ, ಇವ್ನು ಬ್ಯುಸಿಯಾಗಿ ಹೋಗ್ತಾನೆ. ಸೊ ಈ ಥರ ಆದಾಗ ನಾವೇನು ಕಲ್ತಿದ್ದೀರಿ ಅಂದರೆ, ಇವತ್ತು ಒಂದು ಸ್ಕ್ರಿಪ್ಟ್ ಅಲ್ಲ 2 ಸ್ಕ್ರಿಪ್ಟ್ ಇಟ್ಕೊಂಡಿರ್ತೀವಿ. ಒಂದು ಸ್ಕ್ರಿಪ್ಟ್ ಮಾಡೋಕ್ಕಾಗಿಲ್ಲ ಅಂದಾಗ ಇನ್ನೊಂದು ಸ್ಕ್ರಿಪ್ಟ್ ನಾವು ಹೋಗ್ತಿದ್ದೀವಿ. ಸೊ ಅದನ್ನೇ ಕಲಿತಾ ಇರೋದು ಇವಾಗ. ಆದಷ್ಟು ಈ ಸಲ ನಿಮ್ಗೆ ಏನೇ ಲೇಟ್ ಆಗಲ್ಲ. ಯಾಕಂದ್ರೆ ತುಂಬ ಜನ ಕೇಳ್ತಿದ್ದಾರೆ ಬರ್ತಿಲ್ಲ ವ್ಲಾಗು, ಬರ್ತಿಲ್ಲ ರೀಲ್ಸು. ಕಾರಣ ಏನಂದರೆ ಶೆಡ್ಯೂಲ್ಸ್ ಮ್ಯಾಚ್ ಆಗ್ತಿಲ್ಲ ಒಂದೊಂದು ಸಮ್ಟೈಮ್ಸು. ಅದಕ್ಕೆ ಏನು ಮಾಡ್ತಿದ್ದೀರ ಅಂದರೆ, ಈಗ ನಾವು ಬರ್ದಿರ್ತೀವಲ್ವ ಸ್ಕ್ರಿಪ್ಟು, 2 ಬರ್ದಿರ್ತೀವಿ, ಒಂದು ವರ್ಕ್ ಆಗಿಲ್ಲ ಅಂದ್ರೆ ಇನ್ನೊಂದು ಹಂಗೆ ರ್ಯಾಂಡಮಾಗಿ ಹೋಗ್ಬಿಡೋಣ ಅಂತ ನಮ್ಮ ಪ್ಲ್ಯಾನಿಂಗು. ಏನಕ್ಕೆ ವ್ಲಾಗ್ ಕಂಟಿನ್ಯೂಸ್ ಆಗಿ ಬರ್ತಿಲ್ಲ ಅಂದರೆ, ನಮ್ಗೆ ಇವಾಗ ಸ್ಟುಡಿಯೋ ರೆಡಿ ಆಗ್ತಿದೆ. ಸೊ ಆ ಬಿಸಿ ಶೆಡ್ಯೂಲ್ಸ್ ಅಲ್ಲಿ ನಾವು ಇದೀವಿ. ಆ್ಯಂಡ್ ಮೊನ್ನೆ ಅಂತೂ ಇವ್ರು ನಂಬ್ತಿರೋ ಬರ್ತಿರೋ ಇವ್ರಿಗೆಲ್ಲ ಕಳಿಸಿ ನಾನು ಮಲಗಿರೋದು 2:30 ನೈಟು. ಮತ್ತೆ ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ಜಿಮ್ ಬಂದು ಜಿಮ್ ಓಪನ್ ಮಾಡಿ ನಾವು ಈ ಶೆಡ್ಯೂಲ್ ನ ಕ್ರಿಯೇಟ್ ಅಲ್ಲ ಗೈಸ್, ನಾವು ಸ್ಟೂಡೆಂಟ್ಸು, ನಾವು ಮಲ್ಗಿ 11:30 ಎದ್ದೊಳ್ತೀವಿ ನಾವು. ಇವರು ಬೆಳಗ್ಗೆ 7 ಗಂಟೆಗೆ ಫೋನ್ ಹಾಕ್ಬಿಟ್ಟು ಮಗ ರೆಡಿ ಇದೀನಿ ಬಂದು ಪಿಕಪ್ ಮಾಡು ಅಂತಾರೆ. ಇನ್ನು ಮನೆ ಹತ್ರ ಹೋದ್ರೆ ಸ್ನಾನ ಆಗಿನ ಎಲ್ಲ ಮಾಡ್ಕೊಂಡು ರೆಡಿ. ನಾನು ನಿದ್ದೆ ಕಣ್ಣಲ್ಲಿ ಹೋಗಿದ್ದೀನಿ ಗೈಸ್. ಹೆಂಗ್ ಕಂಟ್ರೋಲ್ ಮಾಡ್ತಾರೋ ಗೊತ್ತಿಲ್ಲ. ನನ್ಗೇನಂದ್ರೆ ಒಂದ್ಸರಿ ನಾನು ಮೊದಲಿಂದ ಹಂಗೆ, ನಾನು ಏನೋ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ರು ಅದು ಮಾಡೋ ಗಂಟ ಮಾಡಿ ಮುಗಿಸೋ ಗಂಟ ಬಿಡಲ್ಲ. ಅದೇನೇ ಆಗಿರಲಿ, ಜಿಮ್ ಕೆಲಸ ಆಗಲಿ, ಒಂದು ಬೇರೆದೇ ಆಗಿರಲಿ, ನಾನು ಹೇಳೋದೇನಂದ್ರೆ ಏನೋ ಕೆಲಸ ಸ್ಟಾರ್ಟ್ ಮಾಡೋದು ಬಿಡೋದು ಬೇಡ. ಅಟ್ಲೀಸ್ಟ್ ಟ್ರೈ ಮಾಡೋಣ. ಅದಿನ ಆಯ್ತಾ ಶೂಟು, ಓಕೆ ಆಗಿಲ್ವಾ, ಟೆನ್ಷನ್ ಇಲ್ಲ, ನೆಕ್ಸ್ಟ್ ಡೇ. ಸೊ ಈ ಥರ ಮಾಡ್ತಾಯಿದ್ವಿ. ಇದಂತೂ ಪಕ್ಕಾ ಗೈಸ್.
ಸ್ಟುಡಿಯೋ ರೆಡಿ ಆದ್ಮೇಲೆ ಇನ್ನು crazy ಬರುತ್ತೆ. ಕಂಟಿನ್ಯೂಸ್ ಬ್ಲಾಗ್ ಆ್ಯಂಡ್ ಇವತ್ತು ಎಡಿಟ್ ಆಗಿ ಅದು ಕಂಪ್ಲೀಟ್ ಆಗಿದೆ. ಇವತ್ತು ಬಿಡ್ತೀವಿ, ಅಂದರೆ ಇವತ್ತು ಸಂಡೇ. ಸೊ ಸಂಡೇ ರಿಲೀಸ್ ಆಗುತ್ತೆ. ಸಪೋರ್ಟ್ ಕೊಡಿ, ಶೇರ್ ಮಾಡಿ. ಆ್ಯಂಡ್ ಮಾಡ್ತಾ ಇದ್ದೀರಾ, ಇನ್ನೂ ಲೈಕ್ ತುಂಬ ಜನ ನೋಡ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದರೆ ಇನ್ನೂ ನಾವು ಬೆಟರ್ ಕ್ವಾಲಿಟಿ ಕೊಡ್ಬೋದು, ಬೆಟರ್ ವೀಡಿಯೋಸ್ ಬರುತ್ತೆ. ಆ್ಯಂಡ್ ಸ್ಟೇ ಟ್ಯೂನ್, ಒಳ್ಳೆ ವೀಡಿಯೋಸ್ ಕೊಡ್ತೀವಿ. Keep watching. ಸೋ ಮಚ್, ಕೀಪ್ ವಾಚಿಂಗ್. ಮಚ್ ಲವ್. ಬಾಯ್.